ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು PSI ಮ್ಯಾರಥಾನ್ PCPSI ಮ್ಯಾರಥಾನ್ ಏನು ನೋಡ್ಕೊತಾ ಇದ್ವಿ. ಇದರಲ್ಲಿ ಇವಾಗಲೇ 10 ಪಾರ್ಟ್ ನೋಡ್ಕೊಂಡಿದ್ದೀವಿ. ಇದು ನೆಕ್ಸ್ಟ್ ಪಾರ್ಟ್ ಆಗಿರುತ್ತೆ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ನಾವು ಪಾಲಿಟಿ ಸ್ಪೆಷಲ್ ಆಗಿರುತ್ತೆ ಇದು. ಸೊ ಪಾಲಿಟಿ ರಿಲೇಟೆಡ್ ಏನೇನು ಕ್ವೆಶನ್ ಕೇಳ್ತಾರೆ, ಮೋಸ್ಟ್ ಪ್ರಾಬಬಲ್ ಕ್ವೆಶನ್ಸು, ಅವನ್ನು ಈ ವಿಡಿಯೋಲಿ ನಾವು ಡಿಸ್ಕಸ್ ಮಾಡ್ಕೊಂಡಿರೋಣ. ಅದರ ಜೊತೆಗೆ ನಿಮಗೆ ಈ ನೋಟ್ಸು PDFs ಏನಾದರೂ ಬೇಕಾಗಿದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರೆದಿರೋಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಸೊ ನಿನ್ನೆ ಒಂದು ಕ್ವೆಶನ್ ಕೇಳಿದ್ದೆ, ಅದು ಬಂದ್ಬಿಟ್ಟು ಪ್ರೀವಿಯಸ್ ಆಗಿ ಕೇಳಿರುವಂಥ ಕ್ವೆಶನ್. ಅದು ಆ್ಯಕ್ಚುಲಿ ದಕ್ಷಿಣ ತೀರದ ರೈಲ್ವೆ ಝೋನ್ ಅಥವಾ ಸದನ್ನಿಂದು ನಮಗೆ ರೈಲ್ವೆ ಝೋನ್ ಇನ್ನು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಚೆನ್ನೈ ಆಗಿರುತ್ತೆ. ಸೊ ಚೆನ್ನೈ ಬಂದ್ಬಿಟ್ಟು ಇಲ್ಲೆಲ್ಲರೂ ಸ್ಟೂಡೆಂಟ್ಸು ಕರೆಕ್ಟಾಗಿ ಆನ್ಸರ್ ಕೊಟ್ಟಿರೋಂಥದ್ದು. ಇನ್ನೊಂದು ಕ್ವೆಶನ್ ಕೇಳಿದ್ದೆ, ನ್ಯಾಟೋ ಹೆಡ್ ಕ್ವಾರ್ಟರ್ಸ್, ಅದಕ್ಕೆ ಬ್ರಸೆಲ್ಸ್ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಸೊ ಅದೇ ಥರ ಇವತ್ತು ಕೂಡ ಕ್ವೆಶನ್ ಇರುತ್ತೆ, ಅದನ್ನು ಕೂಡ ನೀವು ಆನ್ಸರ್ ಮಾಡ್ಕೊಂಡಿರಬೇಕು. ಲಾಸ್ಟಲ್ಲಿ ನೋಡೋಣ ಅದನ್ನು. ಇವಾಗ ಎಸ್ಪೆಷಲಿ ನಮಗೆ ಈ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳಿ ಬಂದ ತಕ್ಷಣ ಫಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಇರೋವಂಥದ್ದನ್ನ ನೋಡ್ಕೊಳ್ಳೋಣ ನಾವು. ಸೆಂಟ್ರಲ್ ಇವನ್ನ ನೋಟ್ ಮಾಡ್ಕೊಂಡಿರಿ. ಸೆಂಟ್ರಲಲ್ಲಿ ಇರೋವಂಥದ್ದಕ್ಕೆ ನಮಗೆ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಮುಂಬೈಯಲ್ಲಿದೆ. ವೆಸ್ಟರ್ನ್ ಹೆಡ್ ಕ್ವಾರ್ಟರ್ಸ್ ಕೂಡ ನಮಗೆ ಮುಂಬೈಯಲ್ಲೇ ಇರುವಂಥದ್ದು, ಆಯಿತಾ. ಅದಾದಮೇಲೆ ನಾರ್ತಿನ ಹೆಡ್ ಕ್ವಾರ್ಟರ್ಸ್ ನಮಗೆ ಡೆಲ್ಲಿಯಲ್ಲಿರುವಂಥದ್ದು. ಈಸ್ಟಲ್ಲಿ ಇರೋವಂಥ ಹೆಡ್ ಕ್ವಾರ್ಟರ್ಸ್ ನಮಗೆ ಯಾವುದು ಅಂತಂದರೆ ಕೋಲ್ಕತ್ತಾ. ಸೌತಲ್ಲಿ ಇರುವಂಥ ಹೆಡ್ ಕ್ವಾರ್ಟರ್ಸ್ ಯಾವುದು ಅಂತಂದರೆ ಚೆನ್ನೈ. ಈಗ ನಮಗೆ ಇದು ಮೇಜರ್ ಇರುವಂಥದ್ದು. ಈಗ ನಮಗೆ ಇದರಲ್ಲೂ ಕೂಡ ಸಬ್ ಡಿವಿಷನ್ಸ್ ಬರುತ್ತೆ, ಅಂತಂದರೆ ಈಸ್ಟ್ ಸೆಂಟ್ರಲ್ ಅಂತ ಬರುತ್ತೆ. ಈಗ ಈಸ್ಟ್ ಸೆಂಟ್ರಲಿಗೆ ನಮಗೆ ಹಾಜಿಪುರ್ ಇದೆ. ಅದೇ ಥರ ಈಸ್ಟ್ ಕೋಸ್ಟಲ್ಲಿರೋದಕ್ಕೆ ನಮಗೆ ಭುವನೇಶ್ವರ್ ಈಸ್ಟ್ ಕೋಸ್ಟಲ್ಲಿರುವಂಥದ್ದು. ಅದೇ ಥರ ನಮಗೆ ನಾರ್ತ್ ಸೆಂಟ್ರಲ್ಲಿಗೆ ನಮಗೆ ಅಲಹಾಬಾದ್, ಸೊ ಪ್ರಯಾಗ್ರಾಜ್ ಇವಾಗಿರುವಂಥದ್ದು. ಸೊ ಅಲಹಾಬಾದ್, ಇದರಲ್ಲಿ ಡಿವಿಷನ್ಸ್ಗಳೆಲ್ಲ ಬರುತ್ತೆ, ಬಟ್ ನಮಗೆ ಹೆಡ್ ಕ್ವಾರ್ಟರ್ಸ್ ನೋಡ್ಕೊಂಡಿದ್ರೆ ಸಾಕಾಗಿರುತ್ತೆ. ಅದೇ ಥರ ನಮಗೆ ನಾರ್ತ್ ಈಸ್ಟ್ ಆಗಿರುವಂಥದ್ದು, ನಾರ್ತ್ ಈಸ್ಟರ್ನ್ ನೋಡಿ, ಈಸ್ಟ್ ಬೇರೆ ನಾರ್ತ್ ಈಸ್ಟ್ ಬೇರೆ. ನಾರ್ತಲ್ಲಿ ಈಸ್ಟರ್ನ್ ಬಂದ್ಬಿಟ್ಟು ನಮಗೆ ಗೋರಖ್ಪುರ್ ಆಗುತ್ತೆ, ಆಯಿತಾ. ಸೊ ನಾರ್ತ್ ಈಸ್ಟ್ ಅಂತ ಹೇಳಿ ಕೇಳಿದ ತಕ್ಷಣ ನಮಗೆ ಈ ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳನ್ನ ನೀವು ಚೂಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬಿಡಿ ಆ ಥರ. ಅದಾದಮೇಲೆ ನಮಗೆ ನಾರ್ತ್ ಈಸ್ಟ್ ಫ್ರಂಟಿಯರ್ ಅಂತ ಬರುತ್ತೆ. ಇದಕ್ಕೆ ನಮಗೆ ಗುವಾಹಟಿ ಬರುತ್ತೆ. ನಾರ್ತ್ ಈಸ್ಟ್ ಫ್ರಂಟಿಯರ್ ಅಂತಂದರೆ ನಮಗೆ ಇದು ನಾರ್ತ್ ಈಸ್ಟ್ ಬರುತ್ತೆ. ಅದೇ ಥರ ನಮಗೆ ನಾರ್ತ್ ವೆಸ್ಟಲ್ಲಿ ನಮಗೆ ಜೈಪುರ್ ಇದೆ. ಅದೇ ಥರ ನಮಗೆ ಸೌತ್ ಸೆಂಟ್ರಲ್ ಬಂದ್ಬಿಟ್ಟು ನಮಗೆ ಸಿಕಂದ್ರಾಬಾದ್. ಸೌತ್ ಈಸ್ಟ್ ಸೆಂಟ್ರಲ್ ಇದನ್ನು ನೋಟ್ ಮಾಡ್ಕೊಂಡಿರಿ ಇದೇ ಥರ. ಸೌತ್ ಈಸ್ಟ್ ಸೆಂಟ್ರಲ್ ಬಂದ್ಬಿಟ್ಟು ನಮಗೆ ಬಿಲಾಸ್ಪುರ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಮತ್ತೆ ಬರೋಣ ಇಲ್ಲಿ. ಸೌತ್ ಈಸ್ಟ್ ಸೆಂಟ್ರಲ್ ಆಯಿತು. ಈಗ ಸೌತ್ ಈಸ್ಟರ್ನು ಇದು ಬಂದ್ಬಿಟ್ಟು ಕೋಲ್ಕತ್ತಾ. ಅದೇ ಥರ ಸೌತ್ ವೆಸ್ಟರ್ನ್, ಇದು ಇಂಪಾರ್ಟೆಂಟ್ ನಮಗೆ. ಸೌತ್ ವೆಸ್ಟರ್ನಿಂದ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಹುಬ್ಳಿಯಲ್ಲಿರುವಂಥದ್ದು ಸೌತ್ ವೆಸ್ಟರ್ನ್ ಹೆಡ್ ಕ್ವಾರ್ಟರ್ಸ್ ಅದು, ಆಯಿತಾ. ಸೌತ್ ವೆಸ್ಟರ್ನ್ ಅದಾಗಿರುತ್ತೆ. ಅದೇ ಥರ ಸೌತಿಂದು ಕೋಸ್ಟಲ್ ಏರಿಯಲ್ಲಿ ಇದೆಯಲ್ಲ, ಸೊ ಅದಕ್ಕೆ ಸೌತಿಂದು ಕೋಸ್ಟಲ್ಲು. ನಾರ್ತಲ್ಲಿ ಇವೆಲ್ಲ ಕೋಸ್ಟಲೆಲ್ಲ ಏನಿಲ್ಲ ನೋಡಿ, ಬರೀ ನಮಗೆ ಸೌತಲ್ಲಿ ಇರುವಂಥದ್ದು, ಈಸ್ಟಲ್ಲಿ ಇರುವಂಥದ್ದು. ಸೌತ್ ಕೋಸ್ಟಲ್ ಬಂದ್ಬಿಟ್ಟು ನಮಗೆ ವಿಶಾಖಪಟ್ಟಣಂ ಬರುತ್ತೆ. ಇಲ್ಲಿ ವಿಶಾಖಪಟ್ಟಣಂ ಅಂತ ಸೌತ್ ಕೋಸ್ಟಲಲ್ಲಿ ಬರುತ್ತೆ ನಮಗೆ. ಅದೇ ಆದಮೇಲೆ ವೆಸ್ಟ್ ಸೆಂಟ್ರಲ್ ನಮಗೆ ಜಬಲ್ಪುರ್. ಇಷ್ಟು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಲಾಸ್ಟಲ್ಲಿ ಬರುವಂಥದ್ದು ನಮಗೆ ಕೋಲ್ಕತ್ತಾದು ಬರುತ್ತೆ, ಕೋಲ್ಕತ್ತಾ ಮೆಟ್ರೋ ಅಂತ, ಅದು ಕೋಲ್ಕತ್ತಾನೇ ಆಗಿರುತ್ತೆ ಆ ಥರದ್ದು. ಸೊ ಇವಾಗ ಇಲ್ಲಿ ಮೆನ್ಷನ್ ಮಾಡ್ಕೊಂಡಿರೋಂಥದ್ದು ಏನಿದೆಯಲ್ಲ, ಇದನ್ನು ಯೂಶ್ವಲ್ ಆಗಿ ಕೇಳ್ತಾ ಇರ್ತಾರೆ ಎಕ್ಸಾಮಲ್ಲಿ, ಯಾವುದು ಎಲ್ಲೆಲ್ಲಿ ಬರುತ್ತೆ ಅಂತ. ಸೊ ಎಲ್ಲ ರೈಲ್ವೆ ಝೋನ್ಸು ಕೂಡ ಒಂದು ಕಡೆ ನೋಟ್ ಮಾಡ್ಕೊಂಡಿರಿ. ಅವಾಗವಾಗ ಅದನ್ನು ರಿವಿಷನ್ ಮಾಡ್ಕೊತಾರೆ, ನಿಮಗೂ ಕೂಡ ಅದು ಈಸಿ ಆಗ್ತಾ ಇರುತ್ತೆ. ನಾವು ಅದನ್ನು ನಮ್ಮ ಗ್ರೂಪಲ್ಲೂ ಕೂಡ ಹಾಕಿರ್ತೀವಿ, ಇದರ ರಿಲೇಟೆಡು ಡಿವಿಷನ್ಸು ಕೂಡ ನಾವು ಒಂದ್ಸರಿ ಹಾಕಿರ್ತೀವಿ. ಇವಾಗ ನಾವು ಪಾಲಿಟಿ ಪಾರ್ಟು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಕ್ವೆಶನ್ ನೋಡಿ, ಮಿನಿಮಮ್ ಏಜ್ ಎಷ್ಟಿರಬೇಕು ಲೋಕಸಭೆಯಲ್ಲಿ ಇರಬೇಕು ಅಂತಂದರೆ. ಸೊ ಲೋಕಸಭೆಗೆ ಹೋಗಬೇಕು ಅಂತಂದರೆ ಮಿನಿಮಮ್ ಏಜ್ ಎಷ್ಟಿದ್ದರೆ ನಾವು ಲೋಕಸಭೆಗೆ ಎಲೆಕ್ಷನ್ ಫೈಟ್ ಮಾಡ್ಬೋದು ಅಂತ. ಆನ್ಸರ್ ಅದಕ್ಕೆ 25 ಇಯರ್ಸ್ ಆಗಿರುತ್ತೆ. ಸೊ ಈ ಮಿನಿಮಮ್ ಏಜ್ ಬಂದ್ಬಿಟ್ಟು ಒಂದು ಫೇವ್ರೇಟ್ ಕ್ವೆಶನ್ ಆಗಿರುತ್ತೆ. ಇವಾಗ ಒಂದ್ಸರಿ ನಾವು ಮಿನಿಮಮ್ ಏಜು ಎಲ್ಲದ್ರದ್ದು ಕೂಡ ನೋಡ್ಕೊಳ್ಳೋಣ, ಆಯಿತಾ. ಮಿನಿಮಮ್ ಏಜು ಈ ಕಡೆ ನಾನು ಮೆನ್ಷನ್ ಮಾಡಿರ್ತೀನಿ. ಮಿನಿಮಮ್ ಏಜಿನ ಪೋಸ್ಟು, ಅದಾದಮೇಲೆ ಇಲ್ಲಿ ಏಜ್ ಬರೆದಿರ್ತೀನಿ. ಮಿನಿಮಮ್ ಏಜಿಂದು ಪೋಸ್ಟು, ಇಲ್ಲಿ ಏಜ್ ಬರೆದಿರ್ತೀನಿ. ಫಸ್ಟ್ ನಾವು ನೋಡ್ಕೋಬೇಕಾಗಿರೋಂಥದ್ದು ಪ್ರೆಸಿಡೆಂಟ್ ಆಗಬೇಕು ಅಂತಂದರೆ ಮಿನಿಮಮ್ ಏಜ್ ಎಷ್ಟು 35 ಇರಬೇಕು. ಅದೇ ಥರ ವೈಸ್ ಪ್ರೆಸಿಡೆಂಟ್ ಆಗಬೇಕು ಅಂತಂದರೆ 35 ಇಯರ್ಸ್ ಇರಬೇಕು. ಗವರ್ನರ್ ಆಗಬೇಕು ಅಂತಂದರೆ ಏಜು 35 ಇಯರ್ಸ್ ಇರಬೇಕು. ಈಗ ಇದು ಮೇಜರು,
ಅಂತಂದರೆ ಇವೆಲ್ಲ ಎಕ್ಸಿಕ್ಯೂಟಿವ್ ಪೋಸ್ಟಲ್ಲಿ ಬಂದಿರುತ್ತೆ ನಮಗೆ, ವೈಸ್ ಪ್ರೆಸಿಡೆಂಟು ಗವರ್ನರು. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಲೋಕಸಭಾದಲ್ಲಿ ಮೆಂಬರ್ ಆಗಬೇಕು ಅಂತಂದರೆ ಏನು, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಬೇಕು ಲೋಕಸಭಾಕ್ಕೆ ಅಂತಂದರೆ 25 ಇಯರ್ಸು. ಅದೇ ಥರ ನಮಗೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರುತ್ತಲ್ಲ ಸ್ಟೇಟಲ್ಲಿ, ಅದಕ್ಕೂ ಕೂಡ 25 ಇಯರ್ಸ್ ಇರುತ್ತೆ. ಇದು ಲೋಕಸಭಾಕ್ಕೆ ಆಯಿತು. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ರಾಜ್ಯಸಭಾ. ಇದು ಬಂದ್ಬಿಟ್ಟು ಇವರು ಕೂಡ MP ಮೆಂಬರ್ ಆಫ್ ಪಾರ್ಲಿಮೆಂಟೇ, ಬಟ್ ರಾಜ್ಯಸಭಾ ಹೈಯರ್ ಬಾಡಿ, ಅದಕ್ಕೆ ಏಜು 30 ಇಯರ್ಸ್, 35 ಅಲ್ಲ, ಇದು 30 ಇಯರ್ಸ್. ಅದೇ ಥರ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲು, ಇದು ಬಂದ್ಬಿಟ್ಟು ಸ್ಟೇಟ್ಗಳಲ್ಲಿ ಇರುತ್ತಲ್ಲ, ಕೆಲವೊಂದು ಸ್ಟೇಟಲ್ಲಿ ಅಷ್ಟೇ ಇರುತ್ತೆ ಇದಕ್ಕೆ ಏಜು ಸಿಮಿಲರ್ ಇರುತ್ತೆ 30 ಇಯರ್ಸ್. ಸೊ ಇಷ್ಟು ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಪಾಯಿಂಟ್ಮೆಂಟ್ಸಲ್ಲಿ ನಮಗೆ. ಇಷ್ಟು ತುಂಬ ಏಜ್ ರಿಲೇಟೆಡ್ ಕ್ವೆಶನ್ಸು ಇವುಗಳದೇ ಯೂಶಲಾಗಿ ಕೇಳ್ತಾ ಇರ್ತಾರೆ. ಇವನ್ನ ಒಂದ್ಸರಿ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಒನ್ ನಾವು ನೋಡ್ಕೊಳ್ಳೋಣ. ನೋ ಕಾನ್ಫಿಡೆನ್ಸ್ ಮೋಷನ್ ಕ್ಯಾನ್ ಬಿ ಇಂಟ್ರಡ್ಯೂಸ್ಡ್ ಇನ್. ನೋ ಕಾನ್ಫಿಡೆನ್ಸ್ ಮೋಷನ್ನು, ಕಾನ್ಫಿಡೆನ್ಸ್ ನೋಡಬೇಕು ಅಂತಂದರೆ ಲೋಕಸಭಾದಲ್ಲೇ ಇಂಟ್ರೊಡ್ಯೂಸ್ ಮಾಡ್ಕೊಂಡಿರಬೇಕು. ಸೊ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತಂದರೆ ಲೋಕಸಭಾ ಆಗಿರುತ್ತೆ. ನೆಕ್ಸ್ಟು ಬಜೆಟಿಗೆ ಇನ್ನೊಂದು ಹೆಸರು ಏನು ಅಂತ ಕೇಳಿದ್ರೆ, ಇದು ರಿಪೀಟೆಡ್ ಕ್ವೆಶನ್. ಇದು ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಲೂ ಕೂಡ ಕರೀತಾರೆ. ಬಜೆಟಿಗೆ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ಒನ್ನು, ಯಾರು ನಮಗೆ ಒಂದು ಬಿಲ್ಲು ಮನಿ ಬಿಲ್ ಹೌದೋ ಇಲ್ವೋ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೋದು, ಫೈನಲ್ ಅಥಾರಿಟಿನೇ ಇದಕ್ಕೆ ನಮಗೆ ಸ್ಪೀಕರ್ ಆಗಿರ್ತಾರೆ. ಸ್ಪೀಕರ್ ಅವರು ಒಂದು ಬಿಲ್ನ ಮನಿ ಬಿಲ್ ಹೌದೋ ಇಲ್ವೋ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋವಂಥದ್ದು. ಇದು ಕೂಡ ತುಂಬ ಇಂಪಾರ್ಟೆಂಟ್ ಇರುವಂಥ ಕ್ವೆಶನ್ನು. ಫಾದರ್ ಆಫ್ ಲೋಕಸಭಾ ಅಂತ ನಾವು ಯಾರನ್ನ ಕರಿತೀವಿ? ಫಾದರ್ ಆಫ್ ಲೋಕಸಭಾ ನಮಗೆ ಇಲ್ಲಿ GV ಮಾವಲಾಂಕರ್. ಫಾದರ್ ಆಫ್ ಲೋಕಸಭಾ ನಮಗೆ GV ಮಾವಲಾಂಕರ್. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಪ್ರೈಮ್ ಮಿನಿಸ್ಟರ್ ಅವ್ರನ್ನ ಅಪಾಯಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಪಾಯಿಂಟ್ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಇರುವಂಥ ಆರ್ಟಿಕಲ್ ಯಾವುದು ಅಂತ ಕೇಳಿದ್ರೆ ಆರ್ಟಿಕಲ್ 75. ಆರ್ಟಿಕಲ್ 75 ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್ಸ್ ಮಾತ್ರ ನಾವು ನೆನ್ಪಿಟ್ಕೊಂಡಿರಬೇಕು. ಅದರಲ್ಲಿ ಎಸ್ಪೆಷಲಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ ರಿಲೇಟೆಡ್ ಆರ್ಟಿಕಲ್ಸು, ಗವರ್ನರ್ ರಿಲೇಟೆಡ್ ಆರ್ಟಿಕಲ್ಸು, ಅದಾದಮೇಲೆ ಸುಪ್ರೀಂ ಕೋರ್ಟ್ ರಿಲೇಟೆಡ್ ಆರ್ಟಿಕಲ್ಸು, ಕೌನ್ಸಿಲ್ ಆಫ್ ಮಿನಿಸ್ಟರ್ ರಿಲೇಟೆಡ್ ಆರ್ಟಿಕಲ್ಸು, ಅದಾದಮೇಲೆ ಅದೇ ಥರ ನಮಗೆ MLA ಅವೆಲ್ಲ ಅಂತಂದರೆ ಸ್ಟೇಟಿಗೆ ಸೇಮ್ ಪ್ರಾವಿಷನ್, ಸ್ಟೇಟಿಗೆ MLA CM ಇರ್ ರಿಲೇಟೆಡ್ ಆರ್ಟಿಕಲ್ಸು, ಆಮೇಲೆ ಎಮರ್ಜೆನ್ಸಿ ಪ್ರಾವಿಷನ್ಸು. ಇವು ತುಂಬ ಪ್ರಯಾರಿಟಿಯಲ್ಲಿ ಓದ್ಕೊಂಡಿರ್ಬೇಕು. ಅಂತಂದರೆ ಇವಾಗ ನಿಮ್ಗೆ ಓದೋಕ್ಕೆ ಟೈಮೇ ಇಲ್ಲ ಅಂತಂದರೆ ಫಸ್ಟ್ ಅದನ್ನು ಓದ್ಕೊಂಡು ಬಿಡಬೇಕು. ಆವಾಗ ಅದರಿಂದ ನಮಗೆ ಸ್ವಲ್ಪ ಜಾಸ್ತಿ ಬೆನಿಫಿಟ್ ಇರುವಂಥ ಕ್ವೆಶನ್ಸು ಕೂಡ ಕೇಳ್ಕೊಂಬಿಟ್ಟಿರ್ತಾರೆ. ಅದನ್ನು ನೀವು ಪ್ರಯಾರಿಟಿ ಕೊಟ್ಟು ಓದ್ಕೊಂಡಿರಿ. ನೆಕ್ಸ್ಟು ನಮಗೆ ಟೋಟಲ್ ನಂಬರ್ ಆಫ್ ಮಿನಿಸ್ಟರ್ಸ್ ಎಷ್ಟಿರಬೇಕು, ಪ್ರೈಮ್ ಮಿನಿಸ್ಟರ್ ಅವ್ರನ್ನ ಇನ್ಕ್ಲೂಡ್ ಮಾಡಿಕೊಂಡು ಟೋಟಲ್ ಮಿನಿಸ್ಟರ್ಸ್ ಎಷ್ಟಿರಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಟೋಟಲ್ ಮಿನಿಸ್ಟರ್ಸ್ಗಳ ಸೈಜ್ ಬಂದ್ಬಿಟ್ಟು ಲೋಕಸಭಾ ಎಷ್ಟು ದೊಡ್ಡದಾಗಿರುತ್ತೆ ಅದರ 15%ಗಿಂತ ಜಾಸ್ತಿ ಇರೋ ಹಾಗಿಲ್ಲ. 15% ಆಫ್ ಲೋಕಸಭಾ ಅಷ್ಟೇ ಇರಬೇಕು ಮ್ಯಾಕ್ಸಿಮಮ್ ಸೈಜು. ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ನಾವು ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದ್ದಾರೆ ಅಂತ ನಾವು ನೋಡ್ಕೋಬೇಕು. ಸೊ ರೀಸೆಂಟ್ ಅಪಾಯಿಂಟ್ ಆಗಿರೋಂಥದ್ದು ನಮಗೆ NV ರಾಮಣ್ಣ ಅವರು ಇಲ್ಲಿ ವೈಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದಾರೆ. ನೆಕ್ಸ್ಟು ನಮಗೆ ಎಕ್ಸಿಕ್ಯೂಟಿವ್ ಪವರ್ ಯೂನಿಯನ್ನಿಂದು ಯಾರ ಹತ್ರ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಎಕ್ಸಿಕ್ಯೂಟಿವ್ ಪವರ್ ಇಲ್ಲಿ ಕೇಳ್ತಾ ಇರೋವಂಥದ್ದು ಯೂನಿಯನಲ್ಲಿ ಎಕ್ಸಿಕ್ಯೂಟಿವ್ ಪವರ್ ಇರುವಂಥದ್ದು ಪ್ರೆಸಿಡೆಂಟ್ ಹತ್ರ. ಯಾಕಂತಂದರೆ ಎಲ್ಲ ಪಾಲಿಸೀಸು ಕೂಡ ನಮಗೆ ಪ್ರೆಸಿಡೆಂಟ್ ಅವರ ಹೆಸರು ಮೇಲೇ ಸೈನ್ ಮಾಡ್ಕೊಂಡಿರ್ತಾರೆ. ಎಲ್ಲ ಎಕ್ಸಿಕ್ಯೂಟಿವ್ ಆರ್ಡರ್ಸು ಕೂಡ ಪ್ರೆಸಿಡೆಂಟ್ ಅವರ ಹೆಸರು ಮೇಲೇ ಸೈನ್ ಮಾಡ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಪ್ರೆಸಿಡೆಂಟಿನ ಪಾರ್ಡನಿಂಗ್ ಪವರ್ ಬಂದ್ಬಿಟ್ಟು ಆರ್ಟಿಕಲ್ 72 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆರ್ಟಿಕಲ್ 72 ಅಲ್ಲಿ ಅದೇ ಥರ ಪ್ರೆಸಿಡೆಂಟನ್ನ ಇಂಪೀಚ್ ಮಾಡ್ಕೋಬೇಕು ಅನ್ನೋದು ಕೂಡ ಆರ್ಟಿಕಲ್ 61 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆರ್ಟಿಕಲ್ 61. ಜುಡಿಷರಿ ಅಥವಾ ನಮಗೆ ಜಡ್ಜಸ್ಸು ಅಥವಾ ಜುಡಿಷಿಯಲ್ ಸಿಸ್ಟಮು ಅಂತಂದರೆ ಕೋರ್ಟ್ಸ್ಗಳು, ಇದು ಜುಡಿಷರಿದು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು ನಾವು ಅಡಾಪ್ಟ್ ಮಾಡ್ಕೊಂಡಿರೋಂಥದ್ದು ಯಾರಿಂದ ಅಂತಂದರೆ ಬ್ರಿಟನ್ ಅವರಿಂದ ನಾವು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಕೆಲವೊಂದು ಫೋರಮ್ಸ್ಗಳನ್ನ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಫಸ್ಟ್ ಪಾರ್ಲಿಮೆಂಟ್ರಿ ಫೋರಮ್ಮು ಯಾವುದ್ರ ಮೇಲೆ ಅಂತಂದರೆ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಮೇಲೆ 2008 ಕಾನ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದು. ಅದೇ ಥರ ಫಸ್ಟ್ ಪಾರ್ಲಿಮೆಂಟರಿ ಫೋರಮ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೇಲೆ 2011 ಕಾನ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ರು. ನೀತಿ ಆಯೋಗಿನ ಚೇರ್ಮನ್ ಯಾರು ಇರ್ತಾರೆ ಅಂತಂದರೆ ನಮಗೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. CEO ಯಾರಿದ್ದಾರೆ ನೀತಿ ಆಯೋಗಿಂದು ಇವತ್ತು ಅಂತಂದರೆ ಅಮಿತಾಬ್ ಕಾಂತ್ ಅವರು CEO ಆಗಿದ್ದಾರೆ. ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ನಾವು ಯಾವುದನ್ನು ಕರಿತೀವಿ, ಇದನ್ನು ನಾವು ಪ್ರೀವಿಯಸ್ ಪಾರ್ಟಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ನೆನಪಿದ್ರೆ ಅದರ ಆನ್ಸರ್ನ ಕಮೆಂಟ್ ಮಾಡ್ಕೊಂಡಿರಿ. ಇವಾಗ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಕೇಳಿರುವಂಥ ಒಂದು ಕ್ವೆಶನ್ ನಾನು ತೋರಿಸ್ತೀನಿ ನಿಮಗೆ. ಅದಕ್ಕೆ ಆನ್ಸರ್ ಏನಿದೆ ಅಂತ ಹೇಳ್ಬಿಟ್ಟು ನೀವು ಹೇಳಬೇಕು. ಸೊ ಕ್ವೆಶನ್ ಏನಿದೆ ಅಂತಂದರೆ, ಈ ಕ್ಯಾಬಿನೆಟ್ ಮಿಷನ್ ಏನಿತ್ತಲ್ಲ, ಕ್ಯಾಬಿನೆಟ್ ಮಿಷನ್ನು ಅಥವಾ ಅದಕ್ಕೆ ನಮಗೆ ಸಚಿವ ಸಂಪುಟ ರಾಯಭಾರಿಗಳು. ಸೊ ಇದು ಕ್ಯಾಬಿನೆಟ್ ಮಿಷನ್ನು ಇಂಡಿಯಾಗೆ ಯಾವಾಗ ಬಂದಿತ್ತು ಅಂತ ಕೇಳ್ತಾ ಇದ್ದಾರೆ.
42, 45, 46, 47 ತುಂಬ ಕ್ಲೋಸ್ ಆಗಿದ್ದಾವೆ ನೋಡಿ ಆಪ್ಷನ್ಸು. ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಇರೋವಂಥದ್ದು, ಗೊತ್ತಿರಲೇಬೇಕಾಗಿರೋವಂಥದ್ದು. ಏನು ಆನ್ಸರ್ ಅಂತ #, ಆ ಆಪ್ಷನ್ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೋಟ್ಸ್ಗಳಿಗೋಸ್ಕರ ನೀವು ನಮ್ಮ ಕೊಟ್ಟಿರೋಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಡಿಸ್ಕ್ರಿಪ್ಷನಲ್ಲೂ ಕೂಡ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಕೊಂಡಿರೋ ನಿಮಗೆ ನೋಟ್ಸು PDF ಎಲ್ಲದು ಕೂಡ ಸಿಗ್ತಿರುತ್ತೆ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.